ಫ್ರೀಕ್ವೆಂಟ್ಲಿ ಆಗಿ ಡೈಪರ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಸೊ ನೀವು ಹೊರಗಡೆಯಿಂದ ಬಂದಿರ್ತೀರಾ, ಸೊ ಬಂದಿದ್ದ ತಕ್ಷಣ ಮಗುನ ಎತ್ಕೊತೀರಾ. ಸೊ ಅದರಿಂದನೂ ಕೂಡ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಏಕೆ ವೀಕ್ನೆಸ್ ಫೀಲ್ ಆಗ್ತಿರ್ಬೋದು, ಡಿಹೈಡ್ರೇಷನ್ ಆಗ್ತಿರ್ಬೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಪದ್ಮಶ್ರೀ ಮಹಾವಿ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂ ಬೋರ್ನ್ ಬೇಬಿಯಿಂದ ಹಿಡಿದು 6 ಮಂತ್ಸ್ ಅಥವಾ 1 ಇಯರ್ ಮಕ್ಕಳಲ್ಲಿ ಡಯರಿಯಾ ಅಥವಾ ಲೂಸ್ ಮೋಷನ್ ಮತ್ತು ಅತಿಸಾರ ಅನ್ನೋದು ತುಂಬ ಕಾಮನ್ ಆಗೇ ಇರುತ್ತೆ. ಸೊ ಏಕೆ ಬರುತ್ತೆ ಮತ್ತು ಯಾವೆಲ್ಲ ಕಾಸಸ್ ಇರುತ್ತೆ ಇದಕ್ಕೆ, ಮತ್ತು ಟ್ರೀಟ್ಮೆಂಟ್ ಏನು, ಮತ್ತು ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ತಾನೇ ಮಗು ಆಗಿರೋರಿಗೆ ಅಥವಾ ಪ್ರೆಗ್ನೆಂಟ್ ಇರೋರಿಗೆ, ಸೊ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ನಾನಿಲ್ಲಿ ಡಯರಿಯಾ ಅನ್ನೋದು ಏನು ಅಂತ ಹೇಳ್ಬಿಟ್ಟು ಫಸ್ಟಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಯರಿಯಾ ಅಥವಾ ಲೂಸ್ ಮೋಷನ್, ಸೊ ಇದನ್ನು ಹೇಗೆ ನಾವು ಐಡೆಂಟಿಫೈ ಮಾಡೋದು ಅನ್ನೋದು ಅಂತ ಹೇಳಿದೆ. ಸೊ ಇವಾಗ ನ್ಯೂ ಬೋರ್ನ್ ಬೇಬೀಸ್ ಅಂದರೆ ಆವಾಗ ತಾನೇ ಹುಟ್ಟಿದ ಮಕ್ಕಳು ಮತ್ತು 6 ಮಂತ್ಸ್ ಮಕ್ಕಳಲ್ಲಿ ಈಗ ನಾರ್ಮಲ್ ಆಗಿ ಒಂದು ದಿನಕ್ಕೆ 6-7 ಸರಿ ಮೋಷನ್ನ ಮಾಡ್ತಿರ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ 1 ವೀಕಿಗೆ 1 ಸಲ ಮೋಷನ್ನ ಮಾಡ್ತಿರ್ತಾರೆ. ಸೊ ಇದು ಕಾಮನ್ನ ಅಥವಾ ನಾರ್ಮಲ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ವಿ. ಸೊ ಇದು ತುಂಬಾ ನಾರ್ಮಲ್. ಯಾಕೆ ಅಂತ ಹೇಳಿದ್ರೆ, ಈಗ ನ್ಯೂ ಬೋರ್ನ್ ಬೇಬೀಸಿಂದ 6 ಮಂತ್ಸ್ ಪಾಪುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅವರು ಓನ್ಲಿ ತಾಯಿಯ ಬ್ರೆಸ್ಟ್ ಮಿಲ್ಕ್ ಅಷ್ಟೇ ತೊಗೊತಾ ಇರ್ತಾರೆ. ಸೊ ಅದಕ್ಕೆ ತಾಯಿಯ ಎದೆ ಹಾಲು ಮಕ್ಕಳಲ್ಲಿ ಡೈಜೆಷನ್ ಆಗುತ್ತೆ. ಸೊ ಅದಕ್ಕೆ ಅವರು ಒಂದು 3 to 4 ಡೇಸ್ ಅಥವಾ 1 ವೀಕ್ ಆದ್ರೂ ಮೋಷನ್ ಮಾಡ್ದಲೇ ಇದ್ದರು, ಇದು ಕಾಮನ್. ಮತ್ತು ಈಗ ಅಕಸ್ಮಾತ್ ಒಂದು ದಿನದಲ್ಲಿ 4-5 ಸರಿ ಮೋಷನ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಕೂಡ ಕಾಮನ್ನೇ. ಯಾಕೆ ಅಂತ ಹೇಳಿದ್ರೆ, ಸೊ ಮಕ್ಕಳಲ್ಲಿ ಒಂದೊಂದ್ಸಲಿ ಫಾರ್ಮುಲಾ ಮಿಲ್ಕ್ನ ಕೊಟ್ಟಿರ್ತಾರೆ. ಸೊ ಅದು ಡೈಜೆಷನ್ ಆಗ್ದಲೇ ಇದ್ದರೂ ಕೂಡ ಈ ಥರ ಇಶ್ಯೂಸ್ ಬರ್ತದೆ. ಸೊ ಅದಕ್ಕೆ ಇದನ್ನು ಲೂಸ್ ಮೋಷನ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಮಕ್ಕಳು ಈಗ ದಿನಕ್ಕೆ 8-10 ಸಲ ಮೋಷನ್ ಮಾಡ್ತಾಯಿದ್ರು, ಮತ್ತು ಸುಸ್ತಾದರು, ಮತ್ತು ಕ್ರ್ಯಾಂಕಿ ಆದರು, ಕಿರಿಕಿರಿ ಮಾಡ್ತಾಯಿದ್ರು, ಕೈಯೇ ಬಿಡ್ತಿಲ್ಲ, ಮತ್ತು ಊಟ ತಿಂತಿಲ್ಲ, ಮತ್ತು ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ. ಸೊ ಇದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿ ಅದನ್ನು ಲೂಸ್ ಮೋಷನ್ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ಲೂಸ್ ಮೋಷನ್ ಹೇಗೆ ಬರುತ್ತೆ, ಸೊ ಅದರ ಕಾಸಸ್ ಏನು ಅಂತ ತಿಳಿಸ್ಕೊಟ್ಬಿಡ್ತಾ ಇದ್ದೀನಿ. ಕಾಸಸ್ ಏನೇನಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಮಕ್ಕಳು ಈಗ ವೀಕ್ನೆಸ್ ಫೀಲ್ ಆಗ್ತಿರ್ಬೋದು, ಡಿಹೈಡ್ರೇಷನ್ ಆಗ್ತಿರ್ಬೋದು, ಮತ್ತು ಮಕ್ಕಳು ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಕಂಟಿನ್ಯೂಸ್ ಆಗಿ ಮೋಷನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಸೊ ಅದನ್ನು ಲೂಸ್ ಮೋಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಕ್ರ್ಯಾಂಕಿ ಆಗಿದ್ರು, ಸೊ ಮೊದಲಿಗೆ ನಾನು ಹೇಳಿದ್ನಲ್ಲ, ಸೊ ಅದನ್ನೆಲ್ಲನೂ ಕನ್ಸಿಡರ್ ಮಾಡಿದ್ರೆ ಸೊ ಅದನ್ನು ಲೂಸ್ ಮೋಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಮೊದಲಿಗೆ ಅನ್ಹೈಜಿನಿಕ್ ವಸ್ತುಗಳನ್ನ ಮುಟ್ಟಿದ ಮೇಲೆ, ಸೊ ಮಕ್ಳು ಏನು ಮಾಡ್ತಾರೆ, ಪುಟ್ಟ ಮಕ್ಳು ಇರೋದ್ರಿಂದ, ಸೊ ದೇಕಾಡ್ತಿರೋ ಮಕ್ಕಳು ಇಲ್ಲ ನಡೀತಿರೋ ಮಕ್ಕಳು ಏನು ಮಾಡ್ತಾರೆ, ಸೊ ಯಾವುದಂದ್ರೆ ಅದು ವಸ್ತುಗಳನ್ನ ಮುಟ್ಟಿರ್ತಾರೆ. ಸೊ ಅದನ್ನು ಬಾಯಿಗೆ ಇಟ್ಕೊತಾರೆ. ಸೊ ಅದರಿಂದನೂ ಕೂಡ ಲೂಸ್ ಮೋಷನ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಇನ್ಫೆಕ್ಷನ್ಸ್ ತುಂಬಾ ಆಗುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಲ್ ಇರೋದ್ರಿಂದ ಕಾರಣನು ಅದರಿಂದನೂ ಕೂಡ ಲೂಸ್ ಮೋಷನ್ ಬರೋ ಚಾನ್ಸಸ್ ತುಂಬಾ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಸೊ ನೀವು ಹೊರಗಡೆಯಿಂದ ಬಂದಿರ್ತೀರಾ, ಸೊ ಬಂದಿದ್ದ ತಕ್ಷಣ ಮಗುನ ಎತ್ಕೊತೀರಾ. ಸೊ ಅದರಿಂದನೂ ಕೂಡ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ನಾವು ಕೂಡ ಹೊರಗಡೆ ಹೋದಾಗ ಸೊ ಯಾರನ್ನ ಮೀಟ್ ಮಾಡಿರ್ತೀವೋ, ಸೊ ಏನೇನೋ ವಸ್ತುಗಳನ್ನ ಮುಟ್ಟಿರ್ತೀವೋ ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಮಕ್ಕಳು ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅಷ್ಟು ಸೆನ್ಸಿಟಿವ್ ಇರ್ತಾರೆ. ಸೊ ಅದಕ್ಕೆ ಆದಷ್ಟು ನೀವು ಹೊರ್ಗಡೆಯಿಂದ ಬಂದಿರೋರು ಕೈಕಾಲು ಮುಖ ತೊಳ್ಕೊಂಡು, ಸೊ ಆಮೇಲಿಂದ ಹ್ಯಾಂಡ್ ವಾಶ್ ಮಾಡಿಕೊಂಡೆ ಮಗುನ ಟಚ್ ಮಾಡಬೇಕು. ಇಲ್ಲ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದನೂ ಕೂಡ ಮಕ್ಕಳಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಥರ್ಡ್ ಪಾಯಿಂಟ್ ಅಂತ ಹೇಳಿದ್ರೆ, ಸೈಡ್ ಎಫೆಕ್ಟ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್. ಅಕಸ್ಮಾತ್ ನೀವೇನ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ನ ಕೊಡ್ತಾ ಇದ್ದರೆ, ಸೊ ಅದರಿಂದನೂ ಕೂಡ ಮಕ್ಕಳಿಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ಬೋದು. ಸೊ ಅದರಿಂದನೂ ಕೂಡ ಲೂಸ್ ಮೋಷನ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ, ಒಂದೊಂದು ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸು ಕ್ಲೀನಾಗಿ ಡೈಜೆಷನ್ ಆಗುತ್ತೆ. ಇಲ್ಲ ಅಂತ ಒಬ್ಬೊಬ್ಬರಿಗೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲಲ್ಲ, ಅದಕ್ಕೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರುತ್ತೆ. ಸೊ ಡಾಕ್ಟರ್ ಕೊಟ್ಟಿರೋ ಮೆಡಿಸನ್ಸ್ನ ನೀವು ಒಂದ್ಸಲಿ ನೋಡಿ. ಈಗ ಒಂದ್ಸಲಿ ನೀವು ಮಕ್ಕಳಿಗೆ ಮೆಡಿಸನ್ ಹಾಕಿದ್ಮೇಲೆ ಸೊ ಲೂಸ್ ಮೋಷನ್ ಜಾಸ್ತಿ ಆಯಿತು, ಇಲ್ಲ ಕಂಟಿನ್ಯೂ ಆಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅದನ್ನು ಸ್ಟಾಪ್ ಮಾಡಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತು ಬೇರೆ ಏನೇನೋ ಮೆಡಿಸನ್ ಕೊಡ್ತಾರೋ ಕೇಳಿಬಿಟ್ಟು ಕಂಟಿನ್ಯೂ ಮಾಡ್ಬೋದು. ಸೊ ಇದರಿಂದನೂ ಕೂಡ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹಾಲು ಕೊಡೋದ್ರಿಂದನೂ ಕೂಡ ಮಕ್ಕಳಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಲು ಅಂತಂದರೆ ತಾಯಿಯ ಎದೆ ಹಾಲಲ್ಲ, ಸೊ ಫಾರ್ಮುಲಾ ಮಿಲ್ಕ್. ಮಕ್ಕಳಲ್ಲಿ ಈಗ ತಾಯಿಯಂದಿರಿಗೆ ಹಾಲು ಕಮ್ಮಿ ಇದೆ ಅಂತ ಹೇಳಿದರೆ, ಸೊ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದು ಫಾರ್ಮುಲಾ ಮಿಲ್ಕ್. ಸೊ 0 to 6 ಮಂತ್ಸ್ ತನಕ ಕಂಪಲ್ಸರಿಯಾಗಿ ನೀವು
ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಡಬೇಕು. ಸೊ ಅದನ್ನು ಬಿಟ್ಟು ಮಕ್ಕಳಿಗೆ ಯಾವುದೂ ಕೂಡ ಕೊಡಬಾರ್ದು. ಸೊ ಇದರಲ್ಲೂ ಕೂಡ ಒಂದೊಂದು ಮಕ್ಕಳಿಗೆ ಫಾರ್ಮುಲಾ ಮಿಲ್ಕ್ ಅಡ್ಜಸ್ಟ್ ಆಗುತ್ತೆ, ಒಂದೊಂದು ಮಕ್ಕಳಲ್ಲಿ ಆಗೋದಿಲ್ಲ. ಸೊ ಈ ಫಾರ್ಮುಲಾ ಮಿಲ್ಕ್ ಕೊಡೋದ್ರಿಂದನೂ ಕೂಡ ಮಕ್ಕಳಲ್ಲಿ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು, ಸೊ ಅಕಸ್ಮಾತ್ ಏನೋ ನೀವು ಫಾರ್ಮುಲಾ ಮಿಲ್ಕ್ ಕೊಟ್ಟಾಗ ಮಗುಗೆ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಫಾರ್ಮುಲಾ ಮಿಲ್ಕ್ ಅಥವಾ ಚೇಂಜ್ ಮಾಡ್ಬೋದು. ಸೊ ಇಲ್ಲಾಂದರೆ ಏನಾರ ಪ್ರಿಕಾಷನ್ಸ್ ಹೇಳ್ತಾರೆ, ಸೊ ಅದನ್ನು ನೋಡಿಕೊಂಡು ನೀವು ಫಾರ್ಮುಲಾ ಮಿಲ್ಕ್ನ ಕಂಟಿನ್ಯೂ ಮಾಡ್ಬೋದು. ಸೊ ಇದೆಲ್ಲನೂ ಕೂಡ ಕಾಸಸ್ ಆಯಿತು. ಅಂದರೆ ಯಾಕೆ ಲೂಸ್ ಮೋಷನ್ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದನ್ನು ಟ್ರೀಟ್ಮೆಂಟ್ ಹೇಗೆ ಮಾಡೋದು ಮನೇಲಿ. ಸೊ ನೀವೇ ಆಗಲಿ ಮಗುಗೆ ಲೂಸ್ ಮೋಷನ್ ಆಗ್ತಿದೆ, ಸೊ ಈ ಥರ ಮೆಡಿಕಲ್ ಶಾಪಲ್ಲಿ ಏನಾರ ತೊಗೊಂಬಂದು ಹಾಕೋಣ ಆ ಥರ ಏನೂ ಮಾಡೋಕ್ಕೆ ಹೋಗಬಾರ್ದು. ಏಕೆಂದರೆ ಮಕ್ಕಳು ಕೂಡ ತುಂಬ ಮೃದು ಇರ್ತಾರೆ, ಸೆನ್ಸಿಟಿವ್ ಇರ್ತಾರೆ. ಸೊ ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸ್ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲಿಂದ ಟ್ರೀಟ್ಮೆಂಟ್ ಕೊಡ್ಬೋದು. ಅಕಸ್ಮಾತ್ ನೀವೇನೋ ಮನೆ ಮದ್ದನ್ನ ಕೊಡ್ತಿದ್ದೀರಾ ಅಂತಲೇ ಅದನ್ನು ಕಂಪಲ್ಸರಿಯಾಗಿ ಕೊಡ್ಬೋದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಅದನ್ನು ಕೂಡ ಈಗ ದೊಡ್ಡವರಿಂದ ಏನನ್ನ ಹೇಳ್ಕೊಂಡು ನೀವು ಮಗುಗೆ ಮನೆ ಮದ್ದನ್ನ ಮಾಡ್ಬೋದಾಗುತ್ತೆ. ಮೊದಲಿಗೆ ಸೊ ಎಲ್ಲದಕ್ಕಿಂತ ಮೊದಲು ಅಂತ ಹೇಳಿದರೆ ಮಗುಗೆ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದರೆ ನೀವು ಬ್ರೆಸ್ಟ್ ಮಿಲ್ಕ್ ಆಗಲಿ ಫಾರ್ಮುಲಾ ಮಿಲ್ಕ್ ಆಗಲಿ ಸೊ ಕಂಟಿನ್ಯೂ ಮಾಡ್ಬೋದು. ಅದನ್ನು ಸ್ಟಾಪ್ ಮಾಡೋ ಅಗತ್ಯ ಏನೂ ಕೂಡ ಇರೋದಿಲ್ಲ. ಅದರಿಂದನೇ ಮಗುವಿಗೆ ಈಗ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಸೊ ಎಲ್ಲನೂ ಕೂಡ ಮಗುವಿಗೆ ತಾಯಿಯ ಬ್ರೆಸ್ಟ್ ಮಿಲ್ಕಿಂದ ಅಥವಾ ಫಾರ್ಮುಲಾ ಮಿಲ್ಕಿಂದ ಹೋಗ್ತಿರುತ್ತೆ. ಸೊ ಅದನ್ನು ನೀವು ಸ್ಟಾಪ್ ಮಾಡಿದ್ರಿ ಅಂತ ಹೇಳಿದರೆ ಸೊ ಮಗುವಿಗೆ ಈಗ ಆಲ್ರೆಡಿ ಲೂಸ್ ಮೋಷನ್ ಆಗ್ತಿರುತ್ತೆ. ಸೊ ಇದರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಅಕಸ್ಮಾತ್ ಏನಾರ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಈಗ ಎಷ್ಟು ನೀವು ಬ್ರೆಸ್ಟ್ ಮಿಲ್ಕ್ ಮತ್ತು ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇದ್ರೋ ಸೊ ಅಷ್ಟನ್ನು ಕೂಡ ಕಂಟಿನ್ಯೂ ಆಗಿ ಮಾಡ್ಕೋಬೋದು. ಸೊ ಜಾಸ್ತಿನೂ ಕೊಡೋಕ್ಕೆ ಹೋಗಬೇಡಿ, ಕಮ್ಮಿನೂ ಕೊಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಮಕ್ಕಳಿಗೆ ಈಗ ಅಕಸ್ಮಾತ್ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದರೆ ಸೊ ಶುಗರ್ ಹಾಕಿರೋ ಲೆಮನ್ ಜ್ಯೂಸ್ ಕೊಡೋದಾಗಲಿ ಇಲ್ಲ ಗ್ಲೂಕೋಸ್ ಕೊಡೋದಾಗಲಿ ಸೊ ಅದನ್ನು ಕೂಡ ಯಾವುದೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಸೊ 6 ಮಂತ್ಸಿಂದ ಮೇಲ್ಪಟ್ಟಿರೋ ಮಕ್ಕಳಾದ್ರೂ ಅಷ್ಟೇ, 1 ಇಯರ್ ಮಕ್ಕಳಾದ್ರೂ ಅಷ್ಟೇ. ಯಾಕೆ ಅಂತಂದರೆ ಟಿಲ್ 1 ಇಯರ್ ತನಕನೂ ಮಗುಗೆ ಶುಗರ್ ಅನ್ನೋದು ಸಾಲ್ಟ್ ಆಗಲಿ ಶುಗರ್ ಆಗಲಿ ಇಂಟ್ರಡ್ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲೂ 6 ಮಂತ್ಸಿಂದ ಒಳಗಡೆ ಮಗು ಆಗ್ತಾ ಅಂದರೆ ಸೊ ಯಾವುದೂ ಕೂಡ ಕೊಡೋಕ್ಕೆ ಹೋಗಬಾರ್ದು. ಓನ್ಲಿ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಅಷ್ಟೇ ಮಗುವಿಗೆ ಕೊಡಬೇಕು. ಸೊ ಈ ರೀತಿ ಇನ್ನು ಜ್ಯೂಸ್ ಐಟಮ್ಸ್ ಆಗಿರ್ಬೋದು ಇಲ್ಲ ಕೋಲ್ಡ್ ಐಟಮ್ಸ್ ಆಗಿರ್ಬೋದು, ಶುಗರ್ ಆಗಲಿ ಯಾವುದೂ ಕೂಡ ಮಗುವಿಗೆ ಕೊಡೋಕ್ಕೆ ಹೋಗಬಾರ್ದು. ಸೊ ಇದರಿಂದನೂ ಕೂಡ ಮಗುವಿಗೆ ಲೂಸ್ ಮೋಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮಗುಗೆ ಈಗ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಫ್ರೀಕ್ವೆಂಟ್ಲಿ ಆಗಿ ಡೈಪರ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅಕಸ್ಮಾತ್ ಏನಾರ ಮಗು ಸ್ವಲ್ಪ ಮೋಷನ್ ಮಾಡಿದ್ದಾರೆ ಸೊ ಇನ್ನೂ ಮಾಡಲಿ ಬಿಡು ಅಂತ ಹೇಳಿಬಿಟ್ಟು ನೀವು ಹಾಗೆ ಬಿಡೋ ಚಾನ್ಸಸ್ ಇದ್ದರೆ ಸೊ ಅದನ್ನು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಿಂದ ಡೈಪರ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಲೂಸ್ ಮೋಷನ್ ಇರೋದು ಬೇರೆ ಥರನೇ ಆಗ್ಬೋದು. ಸೊ ಅದಕ್ಕೇ ಫ್ರೀಕ್ವೆಂಟ್ಲಿ ಆಗಿ ನೀವು ಡೈಪರ್ಸ್ನ ಚೇಂಜ್ ಮಾಡ್ಕೊತಾ ಇರಬೇಕು. ಅಕಸ್ಮಾತ್ ನೀವೇನೋ ಡೈಪರ್ ಬೇಡ ಅಂತ ಹೇಳಿದ್ರೆ ನಾರ್ಮಲಾಗಿ ಪಾಪುಗೆ ಪ್ಯಾಂಟ್ ಆಗಲಿ ಇಲ್ಲ ಅಂಡರ್ವೇರ್ ಆಗಲಿ ಹಾಕ್ಬೋದು. ಸೊ ಆ ರೀತಿ ಮಾಡೋದ್ರಿಂದನೂ ಕೂಡ ಲೂಸ್ ಮೋಷನ್ ಕಮ್ಮಿ ಆಗುತ್ತೆ, ಡೈಪರ್ ರ್ಯಾಷಸ್ ಕೂಡ ಆಗೋದಿಲ್ಲ. ಸೊ ಇದರಿಂದ ಲೂಸ್ ಮೋಷನ್ಗೂ ಕೂಡ ಅಷ್ಟಾಗಿ ಎಫೆಕ್ಟ್ ಆಗೋದಿಲ್ಲ. ಆದಷ್ಟು ಡೈಪರ್ಸ್ನೂ ಕೂಡ ಫ್ರೀಕ್ವೆಂಟ್ಲಿಯಾಗಿ ಚೇಂಜ್ ಮಾಡ್ಕೊತಾ ಹೋಗಿ. ಅದಾದಮೇಲೆ ಸೊ ರಿಚ್ ಫುಡ್ ಅಂದರೆ ಮಕ್ಕಳಿಗೆ ಯಾವ ಥರ ಫುಡ್ನ ಕೊಡ್ಬೋದು. ಸೊ ರೈಸ್ನ ಕೊಡ್ಬೋದು, ಕರ್ಡ್ ಕೊಡ್ಬೋದು, ಮತ್ತು ಈಗ ನೀರಿಗೆ ತುಪ್ಪ ಹಾಕಿ ಸ್ವಲ್ಪ ಕುಡಿಸೋದ್ರಿಂದನೂ ಕೂಡ ಮಕ್ಕಳಿಗೆ ಲೂಸ್ ಮೋಷನ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತು ಚಿಕನ್ ಕೊಡ್ಬೋದು. ಸೊ ಈ ರೀತಿ ಸಾಫ್ಟ್ ಫುಡ್ನ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡ್ಬೋದು. ಸೊ ನೀವೇನಾರ 6 ಮಂತ್ಸಿಂದ ಮೇಲ್ಗಡೆ ಮಗು ಇದ್ರು ಅಂತ ಹೇಳಿದ್ರೆ ಸೊ ಅವ್ರಿಗೆ ಮೊಸರು ತಿನ್ನಿಸೋದ್ರಿಂದನೂ ಕೂಡ ಈಗ ಲೂಸ್ ಮೋಷನ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಆದಷ್ಟು ಮಕ್ಕಳಿಗೆ ಸಾಫ್ಟ್ ಫುಡ್ನ ಕೊಡಬೇಕಾಗುತ್ತೆ. ಸೊ ಈ ಥರ ಖಾರ ಇರೋದಾಗಲಿ ಏನಾದ್ರು ಸ್ಪೈಸಿ ಫುಡ್ ಆಗಲಿ ಈ ರೀತಿ ಕಂಪಲ್ಸರಿಯಾಗಿ ಕೊಡೋಕ್ಕೆ ಹೋಗಬೇಡಿ, ಅದರಿಂದ ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ. ಸೊ ಈಗ ಏನಾರ 6 ಮಂತ್ಸಿಂದ ಒಳಗಡೆ ಇದ್ರು ಅಂತ ಹೇಳಿದ್ರೆ ಅದು ಅವ್ರಿಗೆ ಕಂಪಲ್ಸರಿ ಬ್ರೆಸ್ಟ್ ಮಿಲ್ಕ್ ಮತ್ತು ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಡಬೇಕು, ಬೇರೆ ಏನನ್ನೂ ಕೂಡ ಕೊಡಬಾರ್ದು. ಸೊ ನಾನಿಲ್ಲಿ ಇವತ್ತು ಡಿಸ್ಕಷನ್ ಮಾಡ್ತಿರೋದು 6 ಮಂತ್ಸಿಂದ 1 ಇಯರ್ ಮಕ್ಕಳು ತನಕ ಅಷ್ಟೇ. ಸೊ 1 ಇಯರಿಂದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಹೇಗೆ ಲೂಸ್ ಮೋಷನ್ನ ಸ್ಟಾಪ್ ಮಾಡ್ಬೋದು ಅನ್ನೋದು ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇದೆಲ್ಲನೂ ಒಂದು ಕಡೆ ಡಿಸ್ಕಷನ್ ಮಾಡಿದ್ಮೇಲೆ ಸೊ ನೀವು ಯಾವಾಗ ಡಾಕ್ಟರ್ ಕಡೆ ಹೋಗಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಮಗು ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದರೆ ಮೊದಲಿಗೆ ಮಕ್ಕಳಲ್ಲಿ ಅಕಸ್ಮಾತ್ ಏನಾರ ಒಂದು 24 ಅವರ್ಸಲ್ಲಿ ಒಂದು 10 to 12 ಟೈಮ್ಸ್ ಲೂಸ್ ಮೋಷನ್ ಮಾಡ್ತಾಯಿದ್ರು, ಕಂಟಿನ್ಯೂ ಆಗಿ ಮಾಡ್ತಾಯಿದ್ರು. ಸೊ ಈಗ ಲೂಸ್ ಮೋಷನ್ ಎಲ್ಲೋಯಿಶ್ ನೀರು ಥರ ಇತ್ತು ಹೇಳಿದ್ರೆ ಸೊ ಅವಾಗ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಥವಾ ಈಗ ಮಗು ಮೋಷನ್ಗೆ ಬ್ಲ್ಯಾಕ್ ಕಲರ್ ಮೋಷನ್ ಮಾಡ್ತಿದ್ದಾರೆ ಇಲ್ಲ ಬ್ಲಡ್ ಮೋಷನ್ ಮಾಡ್ತಿದ್ದಾರೆ. ಸೊ ಆ ಸಂದರ್ಭದಲ್ಲೂ ಕೂಡ ಮಗುಗೆ ಡಾಕ್ಟರ್ನ ಅಗತ್ಯ ತುಂಬಾ ಇರುತ್ತೆ. ಅವಾಗ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಮತ್ತು ಮಕ್ಕಳು ಇವಾಗ ಈಗ ನಾರ್ಮಲ್ ಆಗಿರೋದು ಅಬ್ನಾರ್ಮಲ್ ಆಗಿರೋದು ನಮಗೆ ಗೊತ್ತಾಗುತ್ತೆ. ಸೊ ತಾಯಂದಿರಿಗೆ ಕಾಮನ್ ಆಗಿ
ಕ್ಲೀನಾಗಿ ಗೊತ್ತಾಗುತ್ತೆ. ಆವಾಗ ಲೂಸ್ ಮೋಷನ್ ಆಗ್ತಿರ್ಬೇಕಾದ್ರೆ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಸೊ ಗಂಟಲೆಲ್ಲ ಒಣಗಿರೋದು, ಡಿಹೈಡ್ರೇಷನ್ ಆಗ್ತಿರೋದು, ಕಿರಿಕಿರಿ ಮಾಡ್ತಿರ್ತಾರೆ. ಸೊ ಈಗ ನಿದ್ದೆ ಮಾಡೋದಿಲ್ಲ, ಹೊಟ್ಟೆಲಿ ಒಂಥರ ಗುಡ ಗುಡ ಅಂತಿರುತ್ತೆ, ಮತ್ತು ಒಂಥರ ಕಿರಿಕಿರಿ ಮಾಡ್ತಿರ್ತಾರೆ. ಸೊ ಆವಾಗ ಕಂಪಲ್ಸರಿಯಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಥರ ನೆಗ್ಲಿಜೆನ್ಸಿ ಬೇಡ, ತಕ್ಷಣವೇ ಮಗುನ ಡಾಕ್ಟರ್ ಕಡೆ ಕರ್ಕೊಂಡೋಗಿ. ಈ ಸಂದರ್ಭದಲ್ಲೂ ಕೂಡ ನೀವು ಡಾಕ್ಟರ್ ಕಡೆ ಮಗುನ ಕರ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಯಾವುದಂತ ಹೇಳಿದ್ರೆ, ಮಗುಗೆ ಫೀವರ್ ಬಂದಿತ್ತು, ವಾಮಿಟಿಂಗ್ ಆಗ್ತಿತ್ತು, ಸೊ ಲೂಸ್ ಮೋಷನ್ ಜೊತೆ ಇವೆರಡೂ ಇತ್ತು ಅಂತ ಹೇಳಿದ್ರೆ, ಸೊ ಇನ್ಫೆಕ್ಷನ್ಸ್ ಆಗಿರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ಈ ಸಂದರ್ಭದಲ್ಲೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಫೀವರ್ 1 ದಿನ ಅಥವಾ 2 ದಿನ ಇತ್ತು ಅಂತ ಹೇಳಿದ್ರೆ, ಸೊ ಈಗ 1 ದಿನ ಬಂತು ಹೋಯಿತು ಮತ್ತು ನಾಳೆ ಬಂತು ಅಂತ ಹೇಳಿದ್ರೆ, ಸೊ ಇದು ಕೂಡ ತುಂಬಾ ಡೇಂಜರಸ್. ಈ ಟೈಮಲ್ಲೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ಮೇಲೆ ಸೊ ಅವರು ಪ್ರಿಕಾಷನ್ನ ಕೊಡ್ತಿರ್ತಾರೆ. ಸೊ ಅದನ್ನು ಕೂಡ ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡಿದ್ರಿ ಅಂತೇಳಿ ಲೂಸ್ ಮೋಷನ್ ಕೂಡ ಕಮ್ಮಿನೂ ಆಗುತ್ತೆ. ಸೊ ಯಾವುದೇ ಕೂಡ ನೆಗ್ಲಿಜೆನ್ಸಿ ಬೇಡ ಮಗು ವಿಷಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ. ಸೊ ಅದಕ್ಕೇ ಮಕ್ಕಳಲ್ಲಿ ಲೂಸ್ ಮೋಷನ್ ಅನ್ನೋದು ಸ್ವಲ್ಪ ಕಾಮನ್ ಆಗಿರುತ್ತೆ. ಏಕೆ ಅಂತಂದರೆ ಮಕ್ಕಳು ಅನ್ಹೈಜಿನಿಕ್ ವಸ್ತುಗಳನ್ನ ಮುಟ್ಟಿರ್ತಾರೆ. ಸೊ ಅದಕ್ಕೇ ಕೂಡ ಆಗಿರುತ್ತೆ. ಸೊ ಅದಕ್ಕೇ ಸೊ ಈ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಇವತ್ತು ಡಯೇರಿಯಾ ಅಥವಾ ಲೂಸ್ ಮೋಷನ್ ಮಕ್ಕಳಲ್ಲಿ ಸೊ ಯಾಕೆ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ಸ್ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಕಂಪಲ್ಸರಿಯಾಗಿ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿ ಏನಾನ ಇವಾಗ ತಾನೇ ಮಗು ಹುಟ್ಟಿದ್ರು, ಸೊ ಪುಟ್ಟ ಮಕ್ಕಳಿದ್ರು ಅಂತ ಹೇಳಿದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.